ಎಲ್ಲ ಮ್ಯಾಜಿಕ್ ರೋಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆದಾಗ ಏನಾಗಿದೆ ನೋಡೋಣ ಬನ್ನಿ. ಮ್ಯಾಜಿಕ್ ಸತ್ಯನ ಹೊರಗಿನಿಂದ ಭೂಮಿ ಜನ್ಮ ರಹಸ್ಯ ತಿಳ್ಕೊಳ್ಳೋಕ್ಕೋಸ್ಕರ ಕರ್ಸಿರ್ತಾರೆ. ಅವ್ರು ಬಿಜಾಪುರದಿಂದ ಬಂದು ಎಲ್ಲ ಸಂಪೂರ್ಣವಾಗಿ ವಿವರಣೆ ಕೊಡ್ತಾರೆ. ಹೌದು, ವೀರಣ್ಣ ಅವತ್ತು ಮನೆಗೆ ಬಂದಾಗ ಶ್ರೀರಂಗಪಟ್ಟಣಕ್ಕೆ ಅಂತ ಹೇಳಿ ಯಾರನ್ನ ನಮ್ಮ ನೆಂಟರನ್ನ ಬಿಡಕ್ ಹೋಗಿದ್ದ. ಆಗ ಒಂದ್ ಮಗುನು ಕೂಡ ಕರ್ಕೊಂಡ್ ಬಂದ. ಜೊತೆಗೆ ಅವ್ರು ಒಂದು ವಜ್ರದ ನಕ್ಲೆಸ್ ಕೂಡ ತಂದಿದ್ರು. ಅವನು ಹೇಳ್ತಾ ಇದ್ದ ಯಾವಾಗ್ಲೂ ಬಹಳ ಬೆಲೆ ಬರ್ತದೆ ಅಂತ ಹೇಳಿ. ಹೌದಾ, ಅವ್ರು ಹೋದ್ಮೇಲೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಟೀ ಕುಡಿಸಿ ಬಹಳಷ್ಟು ಉಪಕಾರ ಆಯ್ತು ನಿಮ್ಮಿಂದ, ಬೇಸರ ಮಾಡ್ಕೊಬಿಡಿ, ಇವ್ರಿಗೆ ಕರ್ಸಿದ್ದು ವಯಸ್ಸಾದವ್ರನ್ನ ಕರ್ಸಿದ್ದೀನಿ, ಏನಾದ್ರೂ ಮಾಹಿತಿ ಬೇಕಾದ್ರೆ ನಿಮ್ ಮಗನ್ಗೆ ಫೋನ್ ನಂಬರ್ ಇದೆ, ಅವ್ರ ಮುಖೇನ ನಾನು ತಿಳ್ಕೊಳ್ತೀನಿ, ನೀವು ತಿಳಿಸಿ ಅಂತ ಹೇಳಿ ಅವ್ರು ಕಳಿಸ್ತಾನೆ. ಕಳಿಸ್ಬಿಟ್ಟು ಸತ್ಯಣ್ಣನ ಜೊತೆ ಅಜಿತ್ತು, ಸತ್ಯನ ಭೂಮಿ ಹಾಗಾದ್ರೆ ಒಳ್ಳೆ ಶ್ರೀಮಂತರ ಮನೆ ಮಗಳೇ, ವಜ್ರದ ನಕ್ಲೇಸು ಅಂದ್ರೆ ತಮಾಷೆ ಅಲ್ಲ ಅಲ್ವಾ ಸತ್ಯಣ್ಣ? ಏನಕ್ಕೋಸ್ಕರ ಅವಳನ್ನ ಏನಾದ್ರು ಮಾರಿದ್ರ? ಮನೆಯಲ್ಲಿ ಏನಾದ್ರು ಆಸ್ತಿ ವಿಚಾರಕ್ಕೆ ಏನಾದ್ರು, ಇಲ್ಲ ಬೇರೆ ಏನಾದ್ರು ವೈಷಮ್ಯ ಇದ್ದು ಹಾಗೇನಾದ್ರು ಮಾಡಿದ್ರೆ? ಇಲ್ಲಿ ಭೂಮಿ ರೂಮ್ನಲ್ಲಿ ಅಜಿತನ್ ಫೋಟೋ ಹಿಡ್ಕೊಂಡು ಇಷ್ಟದಾದ್ರೂ ಫೋನ್ ಮಾಡ್ಲಿಲ್ವಲ್ಲ ಇವರು? ಎಷ್ಟೊತ್ತಪ್ಪ, ನಾನು ಅಲ್ಲಿ ಟೀ ಅಂಗಡಿಗೆ ಹೋಗಿದ್ರೆ ನಿಮಿಷಕ್ಕೂ ಅವ್ರ ಮನೆಯನ್ನ ಮಾತಾಡಿಸ್ತಾ ಇದ್ದೆ, ಅವ್ರನ್ನ ನೋಡ್ತಾ ಇದ್ದೆ. ಆದ್ರೆ ಈಗ ಬಹಳ ಬೇಸರ ಆಗ್ತಾ ಇದೆ ಇವ್ರು ಇಲ್ದೆ. ಫೋನೇ ಮಾಡ್ಲಿಲ್ವಲ್ಲ, ಒಂದೊಂದ್ ಸಲ ಫೋನ್ ಮಾಡ್ತಾಳೆ. ಇಲ್ಲಿ ಸ್ಟೇಷನ್ ಹತ್ರ ಯಾರೋ ಒಬ್ಬ ಕುಡ್ದು ಬಂದ್ಬಿಟ್ಟು ನನ್ನ ಹೆಂಡತಿ ಹುಡುಕೊಡಿ, ನನ್ನ ಹೆಂಡತಿ ಆಗಿದ್ಲು ಈಗಿದ್ಲು ಅಂತ ಹೇಳಿ ಸಿನಿಮಾ ನಟಿಯರ ಹೆಸರೆಲ್ಲಾನು ಹೇಳ್ತಾನೆ. ಅದಕ್ಕಲ್ಲಿ ಇದ್ದಂತ ಪೊಲೀಸ್ ಪೇದೆ, ಏನು ನಿನ್ನ ಹೆಂಡತಿ ಫಿಲ್ಮ್ ಆಕ್ಟರ್ ಇದ್ದಂಗಿದ್ಲ, ಫೋಟೋ ಕೊಡಯ್ಯ, ಫೋಟೋ ಕೇಳ್ತಾರಲ್ಲಪ್ಪೋ, ನೋಡಿ ನ್ಯಾಯ ಕೊಡೋದಿಲ್ಲ ಅಂತ ಹೇಳಿ ಹೇಳಕ್ ಶುರು ಮಾಡ್ತಾನೆ. ಅಜಿತ್ ಬಂದ್ಬಿಟ್ಟು ಎಷ್ಟು ಸಲ ಹೇಳ್ಬೇಕು ನಿನಗೆ, ಹೇಳ್ತಾ ಇಲ್ವಾ, ಕೊಡು ಫೋಟೋನ. ಅದಕ್ಕೆ ಸತ್ಯಣ್ಣ ಇದ್ರು, ನೋಡು ತಿರುಗಿ ಬಿದ್ರೆ ನಿನ್ನ ಪೊಲೀಸ್ ಸ್ಟೇಷನ್ಗೆ ಹಾಕ್ಬಿಡ್ತಾರೆ, ಹುಷಾರು ಅಂದ್ರೂ ಕೂಡ ಜಗ್ಗೋದಿಲ್ಲ. ಆಗ ಅಜಿತೆ ಬಂದು ಕಿಟ್ಕೊಂಡು ಅವನ ಹತ್ರ ಹೋಗ್ತಿದ್ದಾಗನೇ ಎದ್ರಕೊಂಡು ಎದ್ಬಿಡ್ತಾನೆ. ಸಾಹೇಬ್ರ, ನನಗೆ ನೆನಪಿಲ್ಲ ಯಾವ ಸೀರೆ ಹುಟ್ಟಿದ್ಲು ಅಂತ. ಸೀರೆ ಹುಟ್ಟಿದವ್ರು ನೆನಪಿದ್ಯಾ ಏನಯ್ಯ, ಯಾವ ಕಲರ್ ಅಂತ ಹೇಳಿ ಅಂತ ಕೇಳಿದಾಗ ನೆನಪಿಲ್ಲ. ಅದಕ್ಕೆ ಅಜಿತ್ ಹೇಳ್ತಾನೆ, ಹೆಂಡತಿ ಮೇಲೆ ಪ್ರೀತಿ ಇರೋ ಅಂತವ್ರು ಯಾವ ಸೀರೆ ಹುಟ್ಟಿದ್ಲು, ಯಾವ ಒಡವೆ ಹಾಕಿದ್ಲು ಎಲ್ಲವೂ ಕೂಡ ಗೊತ್ತಿರ್ಬೇಕು. ಈಗ ನಿನ್ನ ಹೆಂಡತಿ ಮನೆಯಿಂದ ಹೊರಡ್ಬೇಕಾದ್ರೆ ಕಪ್ ಸೀರೆ ಹುಟ್ಟಿದ್ಲು, ಕೈ ಬೆಳಗ್ಗೆ ಉಂಗುರ ತೊಟ್ಟಿದ್ಲು, ಹೂ ಮುಡ್ದಿದ್ಲು. ನೋಡು, ನಾನು ಇಷ್ಟು ಚೆನ್ನಾಗಿ ವಿವರಿಸಿ, ನನ್ನ ಹೆಂಡತಿ ಭೂಮಿ ದೇವತೆ ಅಂತಿದ್ದಾಗೇನೆ ಅದಕ್ಕೆ ಅವನು ಕೈ ಮುಗಿತಾನೆ. ಸಾಹೇಬ್ರೆ, ನಿಜಕ್ಕೂ ನಿಮ್ಮನ್ನು ಪಡೆದಿರೋರು ಪುಣ್ಯವಂತೆ, ನಾನು ಮನೆಗೆ ಹೋಗಿ ಒಂದು ಫೋಟೋ ತರ್ತೀನಿ ಸಾಹೇಬ್ರೆ. ಅಷ್ಟೆಲ್ಲ ಒಂದು ಪೇದೆ ಇದ್ದವರು, ಅಲ್ಲಯ್ಯ ನೀನ್ ಪದೇ ಪದೇ ಮನೆಗೆ ಹೋಗಿ ಪೊಲೀಸ್ ಸ್ಟೇಷನ್ ಬರೋಕೆ ಇದೇನು ಮಾವನ ಮನೆ ಅನ್ಕೊಂಡಿದ್ಯಾ ಇಲ್ಲ ಛತ್ರ ಅನ್ಕೊಂಡಿದ್ಯಾ? ಮೊದ್ಲು ನಿನ್ನಿಂದ ಕೆಲಸ ಆಗ್ಬಿಟ್ಟು ಬಾ ಒಳಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಜಿತನ್ನ ಆ ಪ್ರೀತಿ ಮಾತು ನೋಡ್ಬಿಟ್ಟು ಲಕ್ಷ್ಮಿ ಅಕ್ಕಂತೂ ಕಳೆದೋಗ್ತಾರೆ. ಎಷ್ಟು ಪ್ರೀತಿ ಇದೆ. ಜೊತೆಗೆ ಸತ್ಯಣ್ಣನು ಅಂತಾರೆ, ಅಬ್ಬ ಅಜಿತ, ಎಷ್ಟು ಪ್ರೀತಿ ಇದೆಯೋ ನಿನಗೆ ಭೂಮಿ ಮೇಲೆ, ಅಗಾಧವಾಗಿದೆ ಕಣೋ. ಇಲ್ಲಿ ಮನೆಯಲ್ಲಿ ಭೂಮಿ ಹಂಬಲಿಸ್ತಾ ಇರ್ತಾರೆ. ಅಷ್ಟೆಲ್ಲ ಅಜಿತ್ ನೋಡ್ತಾರೆ, 8 ಕಾಲ್ ಬಂದಿದ್ಯಲ್ಲ ಅಂತ ಫೋನ್ ಮಾಡ್ತಾರೆ. ರಿಸೀವ್ ಗೊತ್ತು ಸಾಹೇಬ್ರೆ ನೀವು ಫೋನ್ ಮಾಡ್ತೀರಿ ಅಂತ, ಕಾದಷ್ಟು ಪ್ರೀತಿ ಜಾಸ್ತಿ, ಒಂದ್ ಕ್ಷಣ ತಡೀರಿ ಮತ್ತೆ ಮಾಡ್ತಾನೆ. ಆಗ ರಿಸೀವ್ ಮಾಡ್ತಾಳೆ, ಸಾಹೇಬ್ರೆ ಏನ್ ಮಾಡಿದ್ದು ನೀನು ಫೋನು, ಏನ್ ವಿಷಯ ಅಂತ ಅಂದಾಗ ಅದಕ್ಕೆ ಭೂಮಿ, ಏನಿಲ್ಲ ಸಾಹೇಬ್ರೆ, ಸುಮ್ಮನೆ ಹಾಗೆ ನೀವು ಕರೆಂಟ್ ಬಿಲ್ ಕಟ್ಟಿದ್ರ ಅಂತ. ಅಯ್ಯೋ ಮೆಂಟ್ಲು ಅಂತೇಳಿ ಫೋನ್ ಇಡ್ತಾನೆ. ಇಲ್ಲಿ ದೇವ್ಯಾನಿ ಬಂದ್ಬಿಟ್ಟು ಅವಳನ್ನ ಬಲೆಗೆ ಹಾಕೊಳ್ತಾಳೆ. ಅಲ್ಲಮ್ಮ ಭೂಮಿ, ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಮ್ಮ? ಖಂಡಿತ ನನ್ನ ಮಗಳಿಗತ್ತು ಎಂಗೇಜ್ಮೆಂಟ್ ಆಗೋದಕ್ಕೆ ನೀನೇ ಕಾರಣ ಅಲ್ವಾ, ನನ್ನ ಈ ಮಗಳೇ ಕಾರಣ ಅಂತೇಳಿ ನಾಟಕ ಹೊಡಿತಾಳೆ ದೇವ್ಯಾನಿ. ಅದಕ್ಕೆ ಭೂಮಿ ಕಳೆದು ಹೋಗ್ತಾಳೆ. ಹಾಗೆಲ್ಲ ಯಾಕೆ ಅನ್ಕೊಳ್ತೀರಾ, ಮನೆಯವರೆಲ್ಲರೂ ಕೂಡ ಸಹಕಾರ ಇತ್ತು, ಹಾಗಾಗಿ ನಾನು ಕೂಡ ಮಾಡಿದೆ. ಇಲ್ಲ ಮಗಳೇ, ನೀನೇ ಇದಕ್ಕೆಲ್ಲ ಮೂಲ. ಏನಮ್ಮ ಬಂದಿದ್ದು? ಏನಿಲ್ಲ ಭೂಮಿ, ನನ್ನ ಮಗಳು ಮದುವೆ ಇನ್ನು 3 ತಿಂಗಳಲ್ಲಿ ಮಾಡಿ ಮುಗಿಸ್ಬೇಕು, ಇಲ್ಲಾಂದ್ರೆ ಅವಳಿಗೆ ಕಂಕಣ ಭಾಗ್ಯನೇ ಇಲ್ಲ, ಹೇಗಾದ್ರೂ ಮಾಡಿ ಮನೆಯವ್ರ ಹತ್ರ ಮಾತಾಡ್ತಾ. ಅದಕ್ಕೆ ಭೂಮಿ ಹೇಳ್ತಾಳೆ, ಅಲ್ಲಮ್ಮ ಚಿಕ್ಕವಳಿಗೆ ಬಂದು ಭಾರ ಹೊರಿಸ್ತಾ ಇದ್ದೀರಲ್ಲ, ನೀವು ಮನೆಯವ್ರು ಇದ್ದೀರಾ, ನೀವು ಮಾತಾಡ್ಬೇಕಲ್ವಾ, ನಾನು ಹೇಗ್ ಮಾತಾಡಕ್ ಸಾಧ್ಯ? ಅದಕ್ಕೆ ದೇವ್ಯಾನಿ ಮತ್ತೊಂದು ಡ್ರಾಮಾ ಶುರು ಮಾಡ್ತಾಳೆ. ಹಂಗಲ್ಲ ಭೂಮಿ, ಇಲ್ಲಿ ಅಶ್ವಿನಿ ಇದ್ದಾಳಲ್ಲ, ಆ ಅಶ್ವಿನಿ ಮೊದಲಾಗಿದ್ರೆ ಅವಳು ಬೇರೆ ಮಾಮೂಲು ಹುಡುಗಿ ಅಂತ ಅನ್ಕೊಂಡಿದ್ದು, ಆದ್ರೆ ಮನಸ್ವಿನಿ ಅಂತ ಬಂದು ಸೇರ್ಕೊಂಡ್ಲಲ್ಲ, ನಾನು ಯಾವಾಗ್ಲೂ ಅವಳನ್ನ ಭಾವಹಿಸ್ಕೊಳ್ತಾ ಇದ್ದೆ. ಈಗ ತಕ್ಷಣ ಆ ರೀತಿ ಹೇಳಕ್ ಹೋದ್ರೆ ಅವಳೊಬ್ಳು ಅಡ್ಡ ಬಂದ್ಬಿಡ್ತಾಳೆ. ಜೊತೆಗೆ ಈಗ ಎಲ್ರು ಕೂಡ ಅವಳಿಗೆ ಬೆಂಬಲ ಕೊಡ್ತಾರೆ. ಅದೊಂದು ಭಯ ಭೂಮಿ, ಎಲ್ಲಿ ಕೆಡಿಸ್ಬಿಡ್ತಾಳೋ ಅಂತ ಹೇಳಿ. ಅವಳು ಫ್ರಾಡ್ ಅನ್ಸುತ್ತೆ ಭೂಮಿ. ಅದಕ್ಕೆ ಭೂಮಿ ಅಂತೇಳಿ, ಹೌದಮ್ಮ ಹೌದು ಭೂಮಿ, ನನಗೂ ಹಾಗೆ ಅನ್ಸಕ್ ಶುರುವಾಗಿದೆ. ಆಯ್ತು ಬಿಡಿ, ನಾನು ಹೇಳ್ತೀನಿ, ಒಳ್ಳೇದಾಗೋದು ಅಂತ ಅಂದ್ರೆ ಕಲ್ಯಾಣ ಮಾಡಿದ್ರೆ ಕೋಟಿ ಪುಣ್ಯ ಅಂತ ಹೇಳಿ ಉಬ್ಬೋಗ್ತಾಳೆ ಭೂಮಿ.
ಸರಿ ಬರ್ತಾಳೆ, ಬಂದ್ಬಿಟ್ಟು ಎಲ್ರಿಗೂ ಟೀ ಕೊಡ್ತಾಳೆ, ಟೀ ಮತ್ತೆ ಬಜ್ಜಿ ಮಾಡಿರ್ತಾಳೆ, ಎಲ್ರಿಗೂ ಕೊಡ್ತಾಳೆ. ಅಜಿತ್ ಬರ್ತಾನೆ ಅಷ್ಟಲ್ಲಿ. ಅಜಿತ್ಗೆ ಸಾಹೇಬ್ರೆ ನೀವು ದಂಡ್ ಬಂದಿದ್ದೀರಲ್ವಾ, ಬನ್ನಿ. ಅದಕ್ಕೆ ರಾಮಣ್ಣ ಇದ್ದವರು, ಬಜ್ಜಿ ಕೊಡಮ್ಮ, ನನ್ನ ಸೊಸೆ ಭೂಮಿ ಚೆನ್ನಾಗಿ ಮಾಡಿದ್ರೆ ತಿನ್ನು. ಸಾಹೇಬ್ರೆ ಬಜ್ಜಿ ಕೊಡ್ಲಾ, ಬೇಡ ನನಗೆ. ಟೀ ಕೊಡ್ಲಾ, ಟೀ ಕೊಡಮ್ಮ ಹೋಗ್ಲಿ, ಟೀ ಕೊಡಕ್ಕಂತ ಅದು ಬೇಡ ಅಂತಾರೆ. ಮತ್ತೆ ನನಗೆ ತಗೋಬಮ್ಮ ಅಂತ ಹೇಳಿ ರಾಮಣ್ಣ ಅಂತಾರೆ. ಅದಕ್ಕೆ ಸಂಗೀತ ಇದ್ದವರು, ಬೇಡ ಭೂಮಿ ಕೊಡ್ಬೇಡ, ಮೊದ್ಲೇ ಆರೋಗ್ಯ ಕೆಡುತ್ತ ಮೇಲೆ ಜಾಸ್ತಿ ಟೀ ಆಯ್ತು ಇವ್ರಿಗೆ, ಸುಮ್ಮನೆ ಕೊಡ್ಬೇಡ, ಇದನ್ನೇ ಕುಡಿಲಿ ಇರೋದನ್ನೇ ಅಂತ ಹೇಳ್ತಾಳೆ. ಅಷ್ಟೊತ್ತಿ ದೇವಿ ಅಂತ ತಿಳಿತಾಳೆ ಭೂಮಿನ. ತಿಳಿದಿದ್ ನೋಡಿ ಭೂಮಿ, ನಚ್ಚಿ ಅಂಜು ಮದ್ವೆ ಮಾಡಿ ಮುಗಿಸ್ಬಿಡೋದು ಒಳ್ಳೇದಲ್ವಾ ಅಂತಾರೆ. ಅಷ್ಟೊತ್ತ ಅಶ್ವಿನಿ ಇದ್ದವಳು, ಏನಂತ ಅರ್ಜೆಂಟ್ ಭೂಮಿ, ಈಗ ತಾನೇ ಅರ್ಥ ಮಾಡ್ಕೊಳ್ಳಿ ತಾಳು. ಅದಕ್ಕೆ ಭೂಮಿ ಅಂತಾಳೆ, ಅರ್ಥ ಮಾಡ್ಕೊಳ್ಳೋದೇನು, ಅವ್ರಿಬ್ರು ಕೂಡ ಚಿಕ್ಕಂದಿನಿಂದ ಆಡಿ ಬೆಳೆದವ್ರಲ್ವಾ ಅಂತಾರೆ. ಎಲ್ರು ಆಶ್ಚರ್ಯವಾಗಿ ಅವ್ರ ಕಡೆನೆ ನೋಡ್ತಾರೆ. ಆದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ ಮಾಡೋದು. ಸತ್ಯವಾಗ್ಲೂ ಇದು ಒಂದು ಏನಪ್ಪಾ ಅಂತ ಅಂದ್ರೆ, ನಾನು ಹೀಗೆ ಹೇಳೋದ್ರಿಂದನೇ ನನ್ಗೆ ವಿವರ್ಸ್ ಕೂಡ ಬರ್ತಾ ಇಲ್ಲ, ನನ್ಗೆ ಅಡ್ಡಿ ಇಲ್ಲ. ಆದ್ರೆ ಎಲ್ರೂ ಕೂಡ ದುಡಿಮೆಗಾಗಿನೇ ಮಾಡೋದು. ನಾವು ಕೂಡ ಏನಾದ್ರೂ ಸಮಸ್ಯೆಗಳಿದ್ರೇನೆ ತಾನೇ ಇಂಥ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡ್ಕೊಂಡು ಮಾಡುವಂಥದ್ದು. ಉಳ್ಳೋರು ಹಾಗೆ ನಾವು ಮಾಡ್ತಾ ಇಲ್ಲ, ಖಂಡಿತವಾಗಿಯೂ ಕೂಡ ನಿರುದ್ಯೋಗಿಯಾಗಿ PhD ಪದವೀಧರೆಯಾಗಿ ಮಾಡ್ತಾ ಇರುವಂಥದ್ದು. ಇರ್ಲಿ, ಅದೆಲ್ಲ ಬದಿಗಿರ್ಲಿ. ಆದ್ರೆ ಒಂದು ಈ ಕತೆ ಯಾವ ರೀತಿ ತಿರುವು ಪಡಿಬೇಕು ಅಂತ ಇಷ್ಟಪಡ್ತೀನಿ ಅಂತ ಅಂದ್ರೆ, ಎಲ್ಲ ವೀಕ್ಷಕ ಬಾಂಧವರು ಕೂಡ ಹಾಗೆ ಇಷ್ಟಪಡಬಹುದೇನೋ ಅನ್ನೋಂತ ನನ್ನ ಅನಿಸಿಕೆ. ಖಂಡಿತ ನಚ್ಚಿ ಮತ್ತೆ ಅಂಜು ಮದುವೆ ಆಗ್ಬಾರ್ದು. ಆದ್ರೆ ಇವಳು ದೇವಿಯಾನಿಯ ಬಾಲ ಬೆಳೀತಾ ಹೋಗ್ತದೆ, ಮನೆಯಲ್ಲಿ ದಬ್ಬಾಳಿಕೆ ಪ್ರಾರಂಭ ಆಗ್ತದೆ. ಖಂಡಿತ ಅವಳು ಕುಡಿನೇ ಅಲ್ವಾ, ಇವಳು ಕೂಡ ಅದೇ ರಾಕ್ಷಸಿಯಾಗಿ ಬೆಳಿತಾಳೆ. ಪಾಪ ಎಲ್ಲೋ ಒಂದ್ ಕಡೆ ಮೃದು ನಚ್ಚಿ ಬಾಳು ಹಾಳಾಗ್ತದೆ. ಹಾಗೆ ಇಲ್ಲಿ ಭೂಮಿ ಸರಿ ಅಂತ ಹೇಳಿ ರೂಮ್ಗೆ ಹೋಗ್ತಾಳೆ. ಅಜಿತ್ ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ. ಅಜಿತ್ ಭೂಮಿ ಈಗ ಶಾರದಮ್ಮನ್ ನೋಡ್ಬೇಕಲ್ಲ, ಹಂಗಾಗಿ ಭೂಮಿ ಅಲ್ಲೇ ಮಲಗ್ತಾ ಇರ್ತಾಳೆ. ಅಜಿತ್ ಮಲ್ಕೊಂಡವನು ನಿದ್ದೆನೇ ಬರೋದಿಲ್ಲ. ಹೇಗಪ್ಪ ಇವಳು ಇಲ್ದಲೆ ದಿನ ಕಳೆಯೋದು, ಕಷ್ಟ ಆಗ್ತದೆ ರಾತ್ರಿಗಳು ಕಳೆಯೋದು, ಭೂಮಿ ನೋಡ್ಬೇಕು ಅಂತ ಅನಿಸ್ತಾ ಇದೆಯಲ್ಲ ಅಂತ ಹೇಳಿ ಅನ್ನೋಕ್ ಶುರುವಾಗತ್ತೆ. ಅನ್ನಿಸ್ತಿದ್ದಾಗ ಇತ್ತ ಭೂಮಿನೂ ಕೂಡ, ಸಾಹೇಬ್ರು ಏನ್ ಮಾಡ್ತಾ ಇರ್ಬೋದು, ಅವ್ರು ಇಲ್ದಲೆ ನನಗೂ ನಿದ್ದೆ ಬರೋದಿಲ್ಲ, ಏನ್ ಮಾಡ್ತಾ ಇದಾರೋ ಏನೋ ಪಾಪ ಅಂತ ಹೇಳಿ ಅವಳು ಕೂಡ ಇಲ್ಲಿ ಕನ್ವರಿಸ್ತಾ ಇರ್ತಾಳೆ. ಒಬ್ರಿಗೊಬ್ರು ಹೀಗೇನೆ ಬಿಟ್ಟಿರ್ಲಾರ್ದೆ, ಅದೇನೋ ವಿರಹ ವೇದನೆ ಅಂತಾರಲ್ಲ, ಹಾಗೆ ಇಬ್ರು ಕೂಡ ಒದ್ದಾಡ್ತಾರೆ ಒಬ್ರಿಗೊಬ್ರು ನಿದ್ದೆ ಮಾಡ್ಲಿಕ್ಕಾಗದೆ. ಅದೇ ಸಮಯಕ್ಕೆ ಸರಿಯಾಗಿ ಭೂಮಿ ಏನು ಅಜಿತ ನಿದ್ದೆ ಮಾಡ್ತಾ ಇದ್ದಾನೋ ಇಲ್ವೋ ಅಂತೇಳಿ ಒದ್ದಾಡ್ತಾ ಇರ್ತಾಳೋ, ಅದೇ ಸಮಯಕ್ಕೆ ಅಜಿತನು ಕೂಡ ಭೂಮಿ ಏನ್ ಮಾಡ್ತಾ ಇದ್ದಾಳೆ ನೋಡೋಣ, ನನ್ಗೆ ಯಾಕೋ ನಿದ್ದೆನೆ ಬರ್ತಾ ಇಲ್ಲ ಅಂತ ಹೇಳಿ ಅಜಿತು ಕೂಡ ಎದ್ದು ಬರ್ತಾನೆ. ಎದ್ದು ಬಂದ್ರೆ ಭೂಮಿನೂ ಕೂಡ ಸರಿಯಾಗಿ ಅವನು ಬರೋದು ಸರಿ, ಅವಳು ಕೂಡ ಎದ್ದು ಕೂತ್ಕೊಳ್ತಾಳೆ. ನಿದ್ದೆ ಬರ್ದೆ ಬಹಳ ಆತಂಕ ಪಡ್ತಾ ಇರ್ತಾಳೆ. ಏನೋ ಒಂದ್ ರೀತಿ ತಳಮಳ ಅವಳಿಗೆ, ಜೊತೆಗೆ ದಿನಗಳು ಹತ್ರ ಬರ್ತಾ ಇದೆ ಅನ್ನುವಂಥದ್ದು. ಅಜಿತನು ಕೂಡ ಬಂದು ಆ ಬಾಗಿಲು ತೆಗೆದ್ಬಿಟ್ಟು ಆ ಬಾಗಿಲು ಮರೆನಲ್ಲಿ ನೋಡಕ್ ಶುರು ಮಾಡ್ತಾನೆ ಭೂಮಿನ. ಹಬ್ಬ, ಈಗ ಸಮಾಧಾನ ಆಯ್ತು, ಅವಳು ನೋಡ್ದೆ ಇರಕ್ಕೆ ಆಗೋದಿಲ್ವಲ್ಲ ನನ್ಗೆ. ಹಾಗಿರ್ಬೇಕಾದ್ರೆ ಅವಳು ಹೊರಟೋದ್ರೆ ನನ್ನ ಕೈಲಿ ಬದುಕೋಕಾಗತ್ತಾ? ಖಂಡಿತ ಬದುಕ್ಲಾರೆ ನಾನು ಅವಳು ಇಲ್ಲದೆ. ಭೂಮಿನೂ ಕೂಡ ಹಾಗೆ ಅನ್ಕೊಳ್ತಾಳೆ, ಖಂಡಿತ ಸಾಹೇಬ್ರಿಲ್ಲದೆ ನಾನು ಬದುಕ್ಲಾರೆ, ಅವ್ರ ಜೊತೆ ನಾನು ಇಲ್ಲಿವರೆಗೂ ಹೆಜ್ಜೆ ಹಾಕಿದ್ದೀನಿ, ಮುಂದೆನೂ ಕೂಡ ಹೆಜ್ಜೆ ಹಾಕ್ತೀನಿ ಅಂತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.